ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲೋಕಲ್ ಬ್ಲಾಗರ್. ಲೋಕಲ್ ಬ್ಲಾಗಿಂಗ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರಿಗೂ ಸಪೋರ್ಟ್ ಮಾಡ್ತೀರಾ, ನಮಗೂ ಒಂದು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನಾನಿವತ್ತು ಹೋಗೋದು ಮಲೆಮನೆ ಕೋಲದ ಗುಡಿಗೆ. ನಾನು ಅಂದರೆ ಒಬ್ಬನೇ ಅಲ್ಲ, ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಹೊರಟಿದ್ದಾರೆ. ಮಲೆಮನೆ ಅಂದರೆ ನೆನಪಾಗೋದೇ 2019ರಲ್ಲಿ ಆದ ಭೀಕರ ಫ್ಲಡ್ಡು. ನಾನಂತೂ ನನ್ನ ಜೀವನದಲ್ಲಿ ಯಾವತ್ತೂ ಊಹೆ ಮಾಡಿರಲಿಲ್ಲ ಈ ಥರನೂ ಒಂದು ಫ್ಲಡ್ ಆಗುತ್ತೆ ಅಂತ. ನೋಡಿ, ಇದೇ ಜಾಗದಲ್ಲಿ ಅವತ್ತು ಫ್ಲಡ್ ಆಗಿರೋದು. ನೋಡಿ, ಇದೇ ಜಾಗ ಅವತ್ತು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ತೋರಿಸಿದ ಆ ಜಾಗ ಇವತ್ತು ಸ್ವಲ್ಪ ಮರಗಿಡ ಬೆಳೆದು ಇದೇ ಜಾಗದಲ್ಲಿನ ಆ ಗುಡ್ಡ ಕುಸಿದಿದ್ದು ಅಂತ ಗೊತ್ತೇ ಆಗೋದಿಲ್ಲ. ಅಲ್ಲಿದ್ದವರು ಬದುಕಿದ ದೊಡ್ಡ ಪುಣ್ಯ. ನಾನು ಈ ಕೋಲದ ಗುಡಿಗೆ ಬರದೆ ಸುಮಾರು 7ರಿಂದ 8 ವರ್ಷಗಳೇ ಆಗಿದೆ. ಇದೇ ಕೋಲದ ಗುಡಿಗೆ ಹೋಗೋ ದಾರಿ ಇದು. ನಾನು ಈ ಕೋಲದ ಗುಡಿಗೆ ಬಂದವನೇ ತಂದಂತಹ ಹಣ್ಣುಕಾಯನ್ನು ಕೊಟ್ಟು ಅಲ್ಲೇ ಇದ್ದ ಸ್ನೇಹಿತರ ಜೊತೆ ಮಾತಾಡ್ತಾ ನಿಂತೆ. ಆನಂತರ ದೇವರಿಗೆ ಅಡ್ಡ ಬಿದ್ದೆ. ನಾವು ಹೋಗೋಕ್ಕಿಂತ ಮುಂಚೆನೇ ಕುರಿ, ಕೋಳಿ, ಹಂದಿಯನ್ನು ಬಲಿ ಕೊಟ್ಟು ರೆಡಿ ಮಾಡಿದ್ರು. ಈಗ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ. ನೋಡಿ, ಇದು ಹಂದಿ ಮಾಂಸ ರಿಪೇರಿ ಮಾಡ್ತಿದ್ದಾರೆ. ಕುರಿ ಮತ್ತು ಕೋಳಿ ಸಪ್ರೇಟಾಗಿ ರಿಪೇರಿ ಮಾಡ್ತಿದ್ದಾರೆ. ಊಟಕ್ಕೆ ಇನ್ನು ತುಂಬ ಟೈಮ್ ಇದೆ ಅಂತ ಗೊತ್ತಾದ ಮೇಲೆ ಪ್ರಸಾದವನ್ನು ತಗೊಂಡು ಮಳೆ ಬಂದರೆ ಬರಲ್ಲ, ಬಂದಿಲ್ಲ ಅಂದರೆ ಬರ್ತೀನಂತ ಯೋಚನೆ ಮಾಡಿ ಅಲ್ಲಿಂದ ಮಲೆಮನೆಯ ನನ್ನ ಫೇವ್ರೆಟ್ ಜಾಗಕ್ಕೆ ಹೊರಟೆ. ಇದೇ ನೋಡಿ ಮಲೆಮನೆಯಲ್ಲಿ ನನ್ನ ಫೇವರೇಟ್ ಆದ ಜಾಗ. ನಾವು ಶಾಲೆಗೆ ಹೋಗುವಾಗ ರಜೆ ಇದ್ದಾಗ ಇಲ್ಲಿ ಬಂದು ಮರ ಕೊತ್ತಿ ಆಡ್ತಾ ಇದ್ವು. ಆವಾಗ ಹೇಗಿತ್ತು, ಈಗಲೂ ಕೂಡ ಹಾಗೇ ಇದೆ ಈ ಮರ. ಇದರ ಹತ್ರ ಅಂತೂ ಬಂದರೆ ವಯಸ್ಸಾದವರು ಕೂಡ ಮಕ್ಕಳ ಥರ ಆಡ್ತಾರೆ. ಅಷ್ಟು ದೊಡ್ಡ ಮರ ಇದು. ಒಂದು 90 ಹಾಕ್ಕೊಂಡು ಇದ್ರ ಕೆಳಗೆ ಮಲ್ಕೊಂಡ್ರೆ ಅಂತೂ ಹಬ್ಬ ಏನು ನಿದ್ರೆ ಅಂತೀರ, ಸ್ವರ್ಗದಲ್ಲಿ ಮಲಗಿದಂಗೆ ಆಗುತ್ತೆ. ಅದಕ್ಕೆ ಹೇಳೋದು ಮರ ಬೆಳೆಸಿ ಅಂತ. ಯಾರೋ ಪುಣ್ಯಾತ್ಮರು ಈ ರೀತಿ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ. ನಾವುಗಳು ಅದನ್ನು ಹಾಳು ಮಾಡಬಾರ್ದು, ಅದನ್ನು ಉಳಿಸ್ಕೊಂಡು ಹೋದರೆ ಸಾಕು. ನೈಂಟಿ ಕಿಡ್ಸ್ಗಳಿಗೆಲ್ಲ ಈ ಥರ ಮರ ಸಿಕ್ಕರೆ ಸಾಕು, ಸೇಮ್ ಮಕ್ಕಳ ಥರನೇ ಆಡ್ತಾರೆ ಅವರು. ಈಗಿನವರಿಗೆ ಮರ ಕೋತಿ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಮರ ಕೋತಿ ಆಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ. ನೀವು ಫ್ಲಡ್ ಆದ ಜಾಗವನ್ನು ಇದ್ರ ಒಳಗಡೆನೂ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿನೂ ಕೂಡ.
ಈ ಥರ ಮರಗಳು ನಿಮ್ಮ ಊರುಗಳಲ್ಲಿ ಇದ್ದರೂ ನೀವು ಕೂಡ ಇದೇ ರೀತಿಯ ಮಜಾ ಆಟ ಆಡಿ. ನೋಡಿ, ಇದೇ ಜಾಗದಲ್ಲಿ ಫ್ಲಡ್ ಆದ ಜಾಗ ಅದು ಕಾಣುತ್ತಲ್ಲ, ಈ ಮರದ ಕೆಳಗಡೆನೂ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಮಲೆಮನೆ ಶಾಲೆ. ಈ ಶಾಲೆಗೆ ನಾವು ಪೇಂಟ್ ಹೊಡೆಯೋಕ್ಕೆ ಬಂದಿದ್ವಿ ಅವತ್ತು. ಅಷ್ಟೊತ್ತಿಗೆ ಫೋನ್ ಬರುತ್ತೆ, ಊಟ ರೆಡಿ ಆಗಿದೆ ಅಂತ. ನಾನು ಕೂಡ ಹಸ್ಕೊಂಡಿದ್ದೆ ಜೋರಾಗಿ, ನಡೆಯೋಕ್ಕೆ ಬೇರೆ ಆಗ್ತಿರ್ಲಿಲ್ಲ. ಅಲ್ಲಿ ನೋಡ್ತೀನಿ ನಮ್ಮ ಸ್ನೇಹಿತರು ತಟ್ಟೆ ಪೂರ್ತಿ ಪೀಸ್ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಮುಖದಲ್ಲಿ ನಗು. ಅದೇನೋ ಗೊತ್ತಿಲ್ಲ, ಈ ಪೂಜೆ ಕೋಲ ಗುಡ್ಡದಲ್ಲಿ ಊಟ ಮಾಡೋದು ಅಂದರೆ ಅದ್ರ ಮಜ್ಜೆನೇ ಬೇರೆ. ಎಲ್ಲರೂ ಊಟ ಮಾಡೋದನ್ನು ನೋಡಿ ಆ ಪರಿಮಳಕ್ಕೆ ನನ್ನ ಹಸಿವು ಮತ್ತೆ ಜಾಸ್ತಿ ಆಗುತ್ತೆ. ಕೆಲವರೆಲ್ಲ ಸ್ವಲ್ಪ ಹಾಕ್ಕೊಂಡು ಬಂದು ಊಟಕ್ಕೆ ರೆಡಿ ಮಾಡಿ ಊಟಕ್ಕೆ ಬಂದಿದ್ರು. ನಾನು ಸೀದಾ ಹೋದವನೇ ಕೈ ತೊಳ್ಕೊಂಡು ಹಾಗೆ ತಟ್ಟೆ ಹಿಡ್ಕೊಂಡು ಚಿಕನ್ನು ಮಟನ್ನು ಎರಡನ್ನೂ ಹಾಕ್ಕೊಂಡು ಬ್ಯಾಟಿಂಗಿಗೆ ಕೂತೆ. ಜಾಸ್ತಿ ತಿನ್ನೋಕ್ಕೇನು ಆಗ್ತಿರಲಿಲ್ಲ, ಯಾಕಂದರೆ ಹಸಿವು ತುಂಬ ಓವರ್ ಆಗಿತ್ತು. ಹಾಗೆ ಹಸಿವೇ ನಿಂತಿತ್ತು. ಆದರೂ ಎಷ್ಟು ಆಗುತ್ತೋ ಅಷ್ಟು ಊಟ ಮಾಡಿದೆ. ನಾನು ಯಾವತ್ತೂ ಊಟವನ್ನು ವೇಸ್ಟ್ ಮಾಡಲ್ಲ. ನಾವು ಊಟ ಮಾಡಿ ಬರೋವರೆಗೂ ಕೂಡ ಜನ ಬರ್ತಾನೆ ಇದ್ರು, ಊಟ ರೆಡಿ ಮಾಡ್ತಾನೆ ಇತ್ತು, ಊಟ ಕೊಡ್ತಾನೆ ಇದ್ರು. ಒಳ್ಳೆ ಪೂಜೆನೇ ಆಯಿತು, ಒಂದು ಒಳ್ಳೆ ಊಟನೇ ಆಯಿತು. ಆರಾಮ್ಸೆ ತುಂಬ ಖುಷಿಯಿಂದ ಅಲ್ಲಿಂದ ವಾಪಸ್ ಆಗಿದ್ದೂ ಆಯಿತು.